ನನ್ನ ಹತ್ರ ಇದುವರೆಗೂ ನಾನು ಹೇಳ್ದಂಗೆ ನಾನು ಎಲ್ಲೂ ಅವಕಾಶಗಳು ಕೇಳಿಕೊಂಡು ನಾನು ಯಾವ ಡೋರ್ಗೂ ಯಾರ ಬಾಗಿಲಿಗೂ ಹೋಗಿದ್ದಿಲ್ಲ. ಈಗ ನಿಮ್ಮ ಏನು ನಡೀತಾ ಇದೆ ನಿಮ್ಮ ಬದುಕಲ್ಲಿ, ಯಾವ್ಯಾವ ಪ್ರಾಜೆಕ್ಟ್? ಇವತ್ತು ನಿಮ್ಮ ಧ್ವನಿ ಎಷ್ಟೋ ಜನಕ್ಕೆ ಸಾಂತ್ವನ ಕೊಡುತ್ತೆ. ಇವತ್ತಿಗೂ ನನಗೆ ಅನ್ನ ಅಂದರೆ ಮ್ಯೂಸಿಕ್, ಜೀವನದ ದಾರಿ, ಜೀವನೋಪಾಯ ಅಂತಂದರೆ ಸಂಗೀತ ಮತ್ತು ಬರವಣಿಗೆ, ಇವೆರಡೇ ನನಗೆ ದಕ್ಕಿರೋದು. ಎಷ್ಟೋ ಸಲ ಒಳ್ಳೆ ಹಾಡುಗಳು ಕೊಟ್ಟಾಗ ಒಳ್ಳೆ ಸಿನಿಮಾ ಆಗಿರಲ್ಲ. ಇವತ್ತು ನಿಮ್ಮನ್ನು ನೋಡಿದಾಗ ನನಗೆ ಖುಷಿ ಆಗೋದು ಏನಂತಂದರೆ, ನಿಮಗೊಬ್ಬ ಗಾಯಕ ಆಗಬೇಕು ಅಂತ ಇದ್ದಂಥ ಹಪಹಪಿ ಜಾಸ್ತಿ ಇತ್ತು. ಈಗ ನಿಮ್ಮ ಏನು ನಡೀತಾ ಇದೆ ನಿಮ್ಮ ಬದುಕಲ್ಲಿ, ಯಾವ್ಯಾವ ಪ್ರಾಜೆಕ್ಟ್? ಈಗ ಸೂರ್ಯಣ್ಣ ಅಂತ ಒಂದು ಸಿನಿಮಾ ರಿಲೀಸ್ ಇದೆ, ಆ್ಯಕ್ಷನ್ ಮೂವಿ. ಆಫ್ಟರ್ ಓಮ್ ಒಂದು 10 ಜನ ರೌಡಿಗಳು ಈ ಥರದ್ದೆಲ್ಲ ಮಾಡಿರೋ ಒಂದು ಆ್ಯಕ್ಷನ್ ಪ್ಯಾಕ್ಡ್ ಮೂವಿ. ಹಾಡುಗಳು ಭಾಳ ಕೈಲಾಶ್ ಖೇರ್, ಮ್ಯೂಸಿಕ್ ಅಂತೂ ಭಾಳ ರೀಚ್ ಆಗಿ ಮಾಡಿದ್ದೀವಿ. ಅಂದರೆ ತುಂಬಾ ಎಲ್ಲ ಏನು ಬೇಕು ಅಂತ ಅದನ್ನು ತುಂಬಿಸಿ ಮಾಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಆ್ಯಂಟೋನಿ ದಾಸ್ ಹಾಡಿದ್ದಾರೆ, ಗಾನಾ ಸ್ಟೈಲಲ್ಲಿ ಒಂದು ಸಾಂಗ್ ಇದೆ. ಆಮೇಲೆ ವಿಜಯ್ ಪ್ರಕಾಶ್ ಒಂದು ಹಾಡಿದ್ದಾರೆ, ಕೈಲಾಶ್ ಖೇರ್ ಒಂದು ಹಾಡಿದ್ದಾರೆ. ಇದು ರಿಲೀಸ್ ಈಗ ಒಂದು ಈ ಕಮ್ಮಿಂಗಲ್ಲಿ ಇನ್ನೇನು ಒಂದು ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಸೂರ್ಯಣ್ಣ, ಅದು ಹೋಪ್ಸು. ಮತ್ತು ಇನ್ನೊಂದು ಬಲೆ ಹುಚ್ಚ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಅದು ಬಂಗಾರು ಅಂತ ಡೈರೆಕ್ಟ್ರು, ಸ್ಟೇಟ್ ಅವಾರ್ಡ್ ತೊಗೊಂಡ್ರು. ಕಾಲ್ಗೆಜ್ಜೆ ಅಂತ ಒಂದು ಸಿನಿಮಾ ಮಾಡಿದರು, ಅವ್ರು ಮಾಡ್ತಾಯಿದ್ದು, ಅವ್ರು ಡೈರೆಕ್ಷನ್ ಮಾಡ್ತಾಯಿರೋ ಸಿನಿಮಾ. ರವಿಶಂಕರ್ ಅವರು ಮೇನ್ ಪಾತ್ರಧಾರಿ ಅದಕ್ಕೆ, ನಮ್ಮ ಸಾಯಿ ಕುಮಾರ್ ಅವರು ಬ್ರದರ್. ಸೊ ಇದು ಅಪ್ಕಮಿಂಗ್ ಪ್ರಾಜೆಕ್ಟ್ಸು. ರವಿಶಂಕರ್, ಹೌದು. ಅದ್ರ ಜೊತೆಗೆ ಒಂದು ಬೇರೆ ಸಿನಿಮಾಗಳು ಬರ್ತಾ ಇದೆ. ಒಂದು ಪ್ರತ್ಯಂಗಿರ ಅಂತ ಒಂದು ನಡೀತಾ ಇದೆ ಜರ್ನಿ. ಇಲ್ಲಿವರೆಗಿನ 25 ವರ್ಷದ ನಂತರವೂ ನಿಮ್ಮನ್ನು ಬಹಳ ಚೆನ್ನಾಗಿ ಜೀವಂತವಾಗಿರಿಸಿಕೊಳ್ಳುವಲ್ಲಿ ಈ ಸಿನಿಮಾ ಮಂದಿ ಅಥವಾ ನಿಮ್ಮ ಆ ಸಂಪರ್ಕಗಳು ಅಥವಾ ನಿಮ್ಮ ಕೆಲಸಗಳು ನಿಮ್ಮನ್ನು ಜೀವಂತವಾಗಿರಿಸಿದ್ದಾವೆ. ಅದರ ಹೊರತು ನೀವೆಲ್ಲೂ ಯಾರನ್ನೂ ಕೇಳ್ಕೊಂಡು ಹೋಗಿ ಅಥವಾ ಅಂದರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ನಮ್ಮ ಟಾರ್ಗೆಟ್ ಅಥವಾ ನಮ್ಮ ಅಸ್ತಿತ್ವವನ್ನು ಕಾಪಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಸೈಡಾಗಿ ಏನೋ ಮಾಡ್ಕೊಂಡು ಇದ್ಬಿಡೋಣಪ್ಪ ಅನ್ನೋದು. ಬಟ್ ಆ ಸ್ಥಿತಿ ಆಗಿಲ್ಲ, ಅಥವಾ ಭಗವಂತ ನಿಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನೆ ಆ ವಿಚಾರದಲ್ಲಿ. ಅದಕ್ಕೊಂದು ಕಾರಣ ಇದೆ, ಅದಕ್ಕೊಂದು ಮಾತು ಹೇಳ್ಬೋದು. ಅಂದರೆ ನಾವು ಯಾವುದಕ್ಕೆ ಟೈಮ್ ಕೊಟ್ಟಿರ್ತೀವೋ ಅದು ನಮಗೆ ಟೈಮ್ ಕೊಡುತ್ತೆ. ಜೀವನದಲ್ಲಿ ನಾವು ಯಾವುದಕ್ಕೆ ಹೆಚ್ಚು ಸಮಯ ಕೊಟ್ಟಿರ್ತೀವೋ ಅದು ನಮಗೊಂದಿನ ಸಮಯ ಕೊಡುತ್ತೆ. ಸೊ ಆ ಲೆಕ್ಕಕ್ಕೆ ತಗೊಂಡ್ರೆ ನಿಮ್ಗೆ ಇವತ್ತಿಗೂ ನನಗೆ ಅನ್ನ ಅಂದರೆ ಮ್ಯೂಸಿಕ್, ಜೀವನದ ದಾರಿ, ಜೀವನೋಪಾಯ ಅಂತಂದರೆ ಸಂಗೀತ ಮತ್ತು ಬರವಣಿಗೆ, ಇವೆರಡೇ ನನಗೆ ದಕ್ಕಿರೋದು. ನಾನು ಇವತ್ತಿಗೂ ಗಮನಿಸ್ತೀನಿ, 25 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. 24 ವರ್ಷ ನಾನು ಎಂಟ್ರಿ ಆದಾಗ ಲೆಕ್ಕಕ್ಕೆ ತೊಗೊಂಡ್ರೆ 25 ಇಯರ್ಸ್ ಆಯಿತು. ಒಂದು 40-45 ಸಿನಿಮಾ ಆಯಿತು. ಈ ಜರ್ನಿಲಿ ನಾನು ನೋಡೋದು ಇವತ್ತಿಗೂ ನಮಗೆ ಇಲ್ಲೇ ಅನ್ನ ಹುಟ್ಟುತ್ತಾ ಇದೆ, ಇಲ್ಲೇ ಇನ್ನೂ ರೇಸಲ್ಲಿದ್ದೀವಿ, ಇನ್ನೂ ನಡೀತಾ ಇದೆ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಬ್ಲೆಸ್ಡ್ ಅನಿಸುತ್ತೆ. ಅಂದರೆ ನಾನು ಹೇಗೆ ಸಂಗೀತವನ್ನು ತಗೊಂಡಿದ್ದೀನಿ ಅನ್ನೋದು ಕೂಡ ಅದಕ್ಕೆ ಕಾರಣ ಆಗುತ್ತೆ. ನಾನೆಲ್ಲೂ ಕವಲು ನೋಡೋದಿಲ್ಲ. ಏನೇ ಜೀವನದ ಸುಮಾರು ಹೋರಾಟಗಳಲ್ಲಿ, ಅಂದರೆ ಇದೊಂದು ನಿತ್ಯ ಹೋರಾಟದ ಜೀವನ. ಏನಂತ ಹೇಳಿದ್ರು, ಖುಷಿ ಬಿಸ್ನೆಸ್ ಇದು. ನಿಮಗೆ ಎಲ್ಲಿವರೆಗೂ ಖುಷಿಯನ್ನು ಕೊಡೋಕೆ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ನೀವು ಇರ್ತೀರಿ, ನೀವು ಖುಷಿಯಾಗಿರ್ತೀರಿ, ನಾವು ಖುಷಿಯಾಗಿರ್ತೀವಿ. ಮತ್ತು ಇನ್ನೊಬ್ರು ಖುಷಿಯಾಗಿಟ್ಟರೆ ಮಾತ್ರ ನಾವು ಖುಷಿಯಾಗಿರ್ತೀವಿ. ಆ ಕೆಲಸ ಇದು, ಥ್ರೂ ಮ್ಯೂಸಿಕ್. ಅಂದರೆ ನಿಮಗೆ ಏನು ಬೇಕು ಕೊಡೋ. ಈಗ ಮೊದಲನೇ ಸಲ ಜನ ಅಲ್ಲ, ಇಲ್ಲಿ ಜನರ ಮಧ್ಯೆ ಒಬ್ಬ ರೆಪ್ರೆಸೆಂಟೇಟಿವ್ ಇರ್ತಾರೆ, ದಟ್ ಈಸ್ ಡೈರೆಕ್ಟರ್ ಆರ್ ಪ್ರೊಡ್ಯೂಸರ್. ಇವರು ಜನಗಳ ರೆಪ್ರೆಸೆಂಟೇಟಿವ್. ಮೊದಲು ಇವ್ರನ್ನ ಒಪ್ಸೋದು ನಾವು ಜನಕ್ಕೆ ಒಪ್ಸೋ ರಿಸ್ಕ್ ನಮಗಿಲ್ಲ. ಜನಕ್ಕೆ ಒಪ್ಸೋ ರಿಸ್ಕ್ ಇರೋದು ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ. ನಮಗಿರೋ ರಿಸ್ಕು ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಒಪ್ಸೋ ರಿಸ್ಕ್. ಇವ್ರಿಗೆ ಒಪ್ಸೋದು ನಮ್ಮ ಮುಖ್ಯ ಆಗುತ್ತೆ. ಇವ್ರಿಗೆ ಒಪ್ಸಿದ್ರೆ ನಮ್ಮ ಕೆಲಸ ಮುಗಿಯುತ್ತೆ, ನಂತರದ ರಿಸ್ಕ್ ಅವ್ರಿಗಿರುತ್ತೆ. ಸೊ ಈ ಥರದ್ದು ನೋಡಿದಾಗ ನನ್ನ ಹತ್ರ ಇದುವರೆಗೂ ನಾನು ಹೇಳ್ದಂಗೆ ನಾನು ಎಲ್ಲೂ ಅವಕಾಶಗಳು ಕೇಳಿಕೊಂಡು ನಾನು ಯಾವ ಡೋರ್ಗೂ ಯಾರ ಬಾಗಿಲಿಗೂ ಹೋಗಿದ್ದಿಲ್ಲ. ಅದು ಅದೇ ಒಂಥರ ಡ್ರಾಬ್ಯಾಕ್ ಇರ್ಬೋದು, ಕಡಿಮೆ ಸಿನಿಮಾ ಮಾಡೋದಕ್ಕೆ, ಆ ಸ್ಪೀಡ್ಗೆ. ನಾನು ಹೇಳಿದ್ನಲ್ಲ, ಕೆಲವು ನನ್ನ ಕೆಲವು ಇದ್ರ ಮಧ್ಯೆ ನಾನು ಸಂಗೀತ ನಿರ್ದೇಶನ ಮಾಡೋದಕ್ಕೆ ಇಟ್ಟಂತ ಹೆಜ್ಜೆ, ಇದೆಲ್ಲ ಲೆಕ್ಕ ಹಾಕೊಂಡ್ರೆ
ಆ ಸ್ಪೀಡ್ಗೆ ಕಾರಣ ನಾನು ಹೋಗಲ್ಲ ಅನ್ನೋದು ಇರ್ಬೋದು. ಯಾಕೆಂದ್ರೆ ಅವಕಾಶಕ್ಕೆ, ಅಥವಾ ಒಂದು ಸಿನಿಮಾ ಮಾಡಿದ್ಮೇಲೆ ನಾನು ಅವ್ರಿಗೆ ಮತ್ತೊಂದು ಕೊಡಿ ಅಂತ ನಾನು ಕೇಳಲ್ಲ. ಯಾಕೆಂದ್ರೆ ಇದನ್ನ ಕೇಳಿ ಅವ್ರಿಗೆ ಬಂದಿರುತ್ತೆ ಆಲ್ರೆಡಿ. ಈಗ ಹಾಗೇನೆ ರಿಪೀಟೇ ಜಾಸ್ತಿ ನಂದು. ಒಂದು ಸಿನಿಮಾ ಮಾಡಿ ಇನ್ನೊಂದು ಬಾಯಿ ಬಿಟ್ಟು ಕೇಳಲ್ಲ ನಾನು. ಪ್ರಾಜೆಕ್ಟ್ ಶುರು ಮಾಡಿದ್ಮೇಲೆ ಅವರಾಗೆ ಕೊಡಬೇಕು. ಸೊ ಈ ಥರ ಎಲ್ಲ ಅನ್ಕೊಂಡು ಅದಕ್ಕೆ ಕೇಳಬಾರ್ದು ಅನ್ನೋಂಥದ್ದಲ್ಲ. ನಾವು ನಮ್ಮ ವಿಷಯನ ಒಂದು ಹೊರಗಡೆ ಇಟ್ಟಾಗ ಆಯ್ಕೆ ನಿಮ್ದಾಗಿರ್ಬೇಕು. ಒಂದ್ಸಲ ಸಿಕ್ಕಿದ್ಮೇಲೆ ನೀವು ಇನ್ನೊಂದು ಕಡೆ ಹೋಗ್ತೀರಾ ಅಂದ್ರೆ ಅದ್ರ ವ್ಯಾಲ್ಯೂ ಏನಿದೆ? ಅಂದ್ರೆ ಇಲ್ಲಿ ಯಾವಾಗ್ಲೂ ತಂಡಗಳೇ ಗೆದ್ದಿರೋದು. ನೀವು ಗಮನಿಸಿ, ಯಾವುದೇ ಬಂದ್ರು ಸಿನಿಮಾದಲ್ಲಿ ಬಂದಿದ್ರೆ ತಂಡಗಳೇ ಒಟ್ಟಿಗೆ ಬಂದಿವೆ. ಒಂದು ತಂಡವಾಗಿ ಒಂದು ಗ್ರೂಪೇ ಬಂದಿರೋದು. ಉಪೇಂದ್ರ ಅವ್ರ ಟೀಮ್ ಇರ್ಬೋದು, ನಾರಾಯಣ ಅವ್ರ ಟೀಮ್ ಇರ್ಬೋದು, ಟೀಮೇ ಬರೋದಿಲ್ಲಿ. ಸೊ ಎಲ್ಲೋ ಒಂದ್ ಕಡೆ ನನಗೂ ಅನ್ಸುತ್ತೆ, ನನಗೆ ಕೆಲವು ಟೀಮ್ಗಳ ಕೊರತೆನೂ ಇತ್ತು. ಯಾಕೆಂದ್ರೆ ನನಗೆ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ನನಗೊಂದು ಲಿಮಿಟೇಷನ್ಸ್ ಇದೆ. ನಾನು ಸಿನಿಮಾದ ಸಂಪೂರ್ಣ ಕನಸು ಕಾಣೋದು ಇದು ನಿರ್ದೇಶಕನ ಮಾಧ್ಯಮ ಅಲ್ವಾ? ನಿರ್ದೇಶಕನ ಮಾಧ್ಯಮ ಇದು. ಆತ ಕಾಣೋ ಕನಸಿಗೆ ನಾನು ಭಾಗಿದಾರ ಅಷ್ಟೇ. ಆ ಕನಸನ್ನ ಸಂಗೀತಮಯವಾಗಿಸೋದಷ್ಟೇ ನನ್ನ ಕೆಲಸ ಇರುತ್ತೆ. ನನ್ನ ಲಿಮಿಟೇಷನ್ ಅದು ಹೊರತುಪಡಿಸಿ ಸಿನಿಮಾದ ಬೇರೆ ಬೇರೆ ಇದರಲ್ಲಿ ನನಗೇನು ಬೇರೆ ನಿರ್ದೇಶಕನಿಗೆ ಬಲ ತುಂಬೋದು ಅಷ್ಟೇ. ಈ ಲಿಮಿಟೇಷನ್ಸ್ ಅಲ್ಲೇ ನಾನು ಮಾಡಕ್ ಸಾಧ್ಯ. ಅವಾಗ ಏನಾಗುತ್ತೆ, ಸಿನಿಮಾ ಏನಾಯ್ತು, ಒಳ್ಳೆ ಹಾಡುಗಳು ಕೊಟ್ಟಾಗ ಎಷ್ಟೋ ಸಲ ಒಳ್ಳೆ ಪಿಕ್ಚರೈಸಿಂಗ್ ಆಗಿರಲ್ಲ, ಎಷ್ಟೋ ಸಲ ಒಳ್ಳೆ ಹಾಡುಗಳು ಕೊಟ್ಟಾಗ ಒಳ್ಳೆ ಸಿನಿಮಾ ಆಗಿರಲ್ಲ ಅದು. ಹಾಗಾಗಿ ಅದನ್ನ ಆ ವಿಷಯಕ್ಕೆ ಬಂದಾಗ ನಾನೇನು ಮಾಡ್ತೀನಿ, ನನ್ನ ಹಾಡುಗಳು ಯಾವತ್ತಿಗೂ ಕಳಪೆ ಆಗಬಾರ್ದು. ನಾನು ಬಂದಾಗ ಮೊದಲು ನನ್ನ ಹಾಡುಗಳು ಶ್ರೀಮಂತವಾಗಬೇಕು. ನಾನು ಜೇಬಲ್ಲ. ನಾನು ನೋಡ್ತಾ ಬಂದಿರೋದು ನನ್ನ ಜೀವನದಲ್ಲಿ ಫಸ್ಟ್ ಅದನ್ನೇ. ಮೊದಲಿಗೆ ನನ್ನ ಹಾಡುಗಳು ಶ್ರೀಮಂತವಾಗಿವೆಯಾ, ಆಮೇಲೆ ನಂತರ ನನ್ನ ಜೇಬಿನ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ನಾನು ಯಾವುದೇ ಬಜೆಟ್ಗೆ ಬಂದಾಗ. ಸೊ ಅದಕ್ಕೆ ಎಲ್ಲೂ ನನ್ನ ಹಾಡುಗಳ ಕ್ವಾಲಿಟಿ ಬೀಳೋದಕ್ಕೆ ನಾನು ಬಿಟ್ಟೇ ಇಲ್ಲ ನನ್ನ ಜೀವನ. ಬಹುಶಃ ಅದಕ್ಕೆ ಅದು ನನಗೆ ಬಿಟ್ಟಿಲ್ಲ ಅಂತ ಅನ್ಸುತ್ತೆ. ಮೊದಲ ಮರ್ಯಾದೆ ಅದೇನೆ. 25 ವರ್ಷ ಒಂದು ಪ್ರೊಫೆಷನ್, ಅದರಲ್ಲೂ ಈ ಬಣ್ಣದ ಜಗತ್ತು ಚಂದನವನದಲ್ಲಿ ಹೆಸರು ಉಳಿಯುವುದು ಅಥವಾ ಚಲಾವಣೆಯಲ್ಲಿರುವುದಿದೆ. ಆದರೆ ನನ್ನ ಜೊತೆ ಬಂದಂಥವ್ರು ಎಷ್ಟೋ ಜನ ಇವತ್ತಿಲ್ಲ, ಎಷ್ಟೋ ಜನ ಕೆಲಸ ಇಲ್ಲ. ಅಲ್ಲೆಲ್ಲ ನೋಡಿದಾಗ ಅನ್ಸುತ್ತೆ, ಓ ಎಲ್ಲೋ ಭಗವಂತ ಇದ್ದಾನೆ ಅಂತ ಅನ್ಸುತ್ತೆ. ಕೃತಜ್ಞರಾಗಿದ್ದೀರಿ, ಬಹಳ ಸಂತೋಷ. ನನಗೆ ವೈಯಕ್ತಿಕವಾಗಿ ಹೇಳೋದಾದರೆ ಗುರುಗಳ ಸಮಾನರು. ನಾನು ಇವತ್ತು ಅವರು ನನ್ನನ್ನು ಗೌರವಿಸ್ತಾರೆ, ಅದು ಅವ್ರ ದೊಡ್ಡತನ. ನಾವಂಥದ್ದು ಏನೂ ಮಾಡಿಲ್ಲ. ಆದರೆ ನಾನು ಹೇಳೋದು, ಇವರಿಂದ ನಾವು ಕಲ್ತಿದ್ದು, ನೀವು ಸಾಧಕರಾಗಿರಿ ಅಥವಾ ಇನ್ನೂ ನೀವು ಆರಂಭದಲ್ಲಿರಿ, ಒಬ್ಬ ಮನುಷ್ಯನನ್ನು ಕೇವಲ ಅವನು ಮನುಷ್ಯ ಅನ್ನೋ ಒಂದೇ ಕಾರಣ ಸಾಕು ನಾವು ಅವರನ್ನು ಗೌರವಿಸೋದಕ್ಕೆ. ಅವತ್ತು ಅದೇ ಕಾರಣದಿಂದ ಅವರು ಗೌರವಿಸಿದರು. ಇವತ್ತು ಅವ್ರಿಗೆ ಖುಷಿ ಇದೆ. ನನಗೆ ಅದು ಬಹಳ ಸಂತೋಷ ಕೊಡ್ತು ಆರಂಭದ. ಯಾಕಂದರೆ ನಮ್ಮಲ್ಲಿ ತುಂಬ ಅಂತರ ಆಗಿತ್ತು, ನಾವು ಎಷ್ಟೋ ವರ್ಷಗಳೇ ಆಗಿತ್ತು ನಾವು ಪರಿಚಯ ಅಥವಾ ಮಾತಾಡಿ ಅಂತ. ಇಲ್ಲ, ನೀವು ವಿದ್ಯಾರ್ಥಿಯಾಗಿದ್ದಂಥ ಸಂದರ್ಭ ಅದು. ಆ ವಿದ್ಯಾರ್ಥಿಯಾಗಿ ನೀವು ಕಾಲೇಜ್ಗೆ ಹೋಗ್ಕೊಂಡು ಬಂದಾಗ ನಿಮ್ಮ ಸಂಗೀತ ಕಲಿಯೋ ಆಸಕ್ತಿ ನೋಡಿ ಬನ್ನಿ. ಯಾಕೆ ಆ ಗೌರವ ಕೊಡಬೇಕು ಅಂತಂದರೆ, ಖಂಡಿತ ಒಂದು ವ್ಯಕ್ತಿ ರೂಪುಗೊಂಡ ಮೇಲೆ ಅದರದೇ ಆದ ಗೌರವ ಕೊಡಲೇಬೇಕು. ಈಗ ಈ ಒಂದು ಮಾತಿದೆ, ಒಂದು ಯಾವುದೋ ಇನ್ಸಿಡೆಂಟ್ ಒಂದು ಇದೇ ಥರದ್ದು ಒಬ್ರು ಹೇಳಿದ್ರು. ಅಂದರೆ ಒಬ್ಬ ಸ್ಟಾರ್ ನಟ ಇದ್ದಾಗ ಜೊತೆಲಿ ಇವರೆಲ್ಲ ಅಸೋಸಿಯೇಟ್ ಡೈರೆಕ್ಟ್ರು, ಅವ್ರ ಜೊತೆ ಎಲ್ಲ ಚೆನ್ನಾಗಿ ಓಡಾಡ್ಕೊಂಡಿದ್ದಂಥವ್ರು, ಬಾರೋ ಹೋಗೋ ಅಂತ ಇದ್ದಂಥವ್ರು. ಈ ಥರ ಸ್ಟೇಜಿಂದ ನೋಡಿ ನಂತರ ಅವ್ರು ಸೂಪರ್ ಸ್ಟಾರ್ ಆದಮೇಲೆ ಅಲ್ಲಿಂದ ಬಂದಮೇಲೆ ಬಾರೋ ಹೋಗೋ ಅನ್ನೋಕ್ಕೆ ಅವರೇ ಶುರು ಮಾಡಿದ್ರಂತೆ. ಅದಕ್ಕೆ ಅವರೊಂದು ಮಾತು ಹೇಳಿದ್ರು ರೈಟ್ರು, ನೋ ಡೌಟ್ ಅವ್ರು ಬೆಳೆದಿದ್ದಾರೆ, ಅವ್ರು ದೊಡ್ಡವರಾಗಿದ್ದಾರೆ, ನಾನು ಯಾಕೆ ಅವ್ರಿಗೆ ಚಿಕ್ಕವನು ಅನ್ನಿಸ್ದೆ ಅಂದರು. ಬೆಳೀತಾ ಹೋಗ್ತಾರೆ, ಎಲ್ಲರೂ ಬೆಳೀತಾ ಹೋಗ್ತೀವಿ. ಈ ಸ್ಟೇಜಿಂದನೇ ಬರೋದು, ಸಮವಾಗಿರ್ತೀವಿ ಅಥವಾ ನಾವೇ ಅವ್ರಿಗೆ ದೊಡ್ಡವರಾಗಿರ್ತೀವಿ. ಆ ಬೆಳವಣಿಗೆ ಕಾಲದಲ್ಲಿ ನಾವೇ ಅವ್ರಿಗೆ ದೊಡ್ಡವರಾಗಿರ್ತೀವಿ, ನಂತರ ಅವರು ದೊಡ್ಡವರಾಗ್ತಾರಲ್ಲ, ಆ ದೊಡ್ಡವರಾಗೋ ಪ್ರಕ್ರಿಯೆ ನಡಿಬೇಕು ಜೀವನದಲ್ಲಿ. ಬೇರೆಯವ್ರು ಯಾಕೆ ಸಣ್ಣವರಾಗಿ ಕಾಣಬೇಕು? ಇದು ಬಹಳ ಸೂಕ್ಷ್ಮ. ಆ ಮಾತು ನನಗೆ ಬಹಳ ಅನ್ನಿಸ್ತು. ಈ ಬೆಳೆದಿರೋ ಎಷ್ಟೋ ಜನಕ್ಕೆ ನನಗೆ ಅವ್ರಿಗೆಲ್ಲ ನೋಡಿದಾಗ ಕೆಲವ್ರಿಗೆ ಅನಿಸುತ್ತೆ, ಇವರೆಲ್ಲ ದೊಡ್ಡವರು, ಸರಿ ನಾವ್ಯಾಕೆ ಸಣ್ಣವರಾದ್ವಿ ಅಲ್ವಾ? ಹೌದು ಹೌದು, ಬಟ್ ಅದು ಅವ್ರಿಗಿರ್ಬೇಕು. ಅದೇ ನಾನು ಅದನ್ನು ಗಮನಿಸ್ತೀನಿ. ಅದಕ್ಕೆ ನಾನು ನನ್ನ ಹಿಂದೆ ಬಂದಂಥವ್ರನ್ನ ಯಾವತ್ತೂ ಸಣ್ಣವರು ಅಂತ ಅನ್ಕೊಳ್ಳೋದಿಲ್ಲ. ಅವ್ರು ಇವಾಗ ಯಾವ ಸ್ಥಿತಿಲಿದ್ರೋ ಆ ಸ್ಥಿತಿ ಅದು ಸಮವಾಗಿರುತ್ತೆ. ಆ ಸಮಸ್ಥಿತಿಲೇ ಸ್ವೀಕಾರ ಇರುತ್ತೆ. ಇವತ್ತು ನಿಮ್ಮನ್ನು ನೋಡಿದಾಗ ನನಗೆ ಖುಷಿ ಆಗೋದು ಏನಂತಂದರೆ,
ನಿಮಗೊಬ್ಬ ಗಾಯಕ ಆಗಬೇಕು ಅಂತ ಇದ್ದಂಥ ಹಪಹಪಿ ಜಾಸ್ತಿ ಇತ್ತು. ಅಂದರೆ ಧ್ವನಿ ಮೇಲೆ ಅಗೇನ್ ಧ್ವನಿ ವಿಷಯ. ಇವತ್ತು ನಿಮ್ಮ ಧ್ವನಿ ಎಷ್ಟೋ ಜನಕ್ಕೆ ಸಾಂತ್ವನ ಕೊಡುತ್ತೆ, ಎಷ್ಟೋ ಜನರ ಏನಂತಾರೆ ಮನೋವ್ಯಾಧಿಯನ್ನು ಸರಿಪಡಿಸುತ್ತೆ, ಆ ಮನೋಬಲವಾಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಹಾಗೆ ನಿಮ್ಮ ಧ್ವನಿ ಮೇಲೆ ನೀವು ಇಟ್ಟಂಥ ನಂಬಿಕೆನೇ ಕಾರಣ ಏನೋ ಅಂತ ಅನಿಸುತ್ತೆ. ಧ್ವನಿಯಲ್ಲಿ ಏನೋ ನೀವು ಪ್ರಯತ್ನ ಪಡ್ತಿದ್ರಿ, ಆ ಧ್ವನಿ ಅದಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ಅದು ನಿಮಗೆ ಟೈಮ್ ಕೊಟ್ಟಿದೆ ಈಗ. ಸತ್ಯ ಸತ್ಯ ಸತ್ಯ. ಯಾಕೆಂದರೆ ನೀವು ಮಾತಾಡೋ ಶೈಲಿ ಮೊಟ್ಟ ಮೊದಲಿಗೆ ಆಕರ್ಷಕವಾಗಿರೋದು ನಿಮ್ಮ ಧ್ವನಿ. ನಾನು ಅದೇ ಹೇಳಿದೆ, ಚಿಕಾಗೋದಲ್ಲಿ ವಿವೇಕಾನಂದರು ಮಾಡಿದಾಗ ಪತ್ರಿಕೆಗಳೆಲ್ಲ ಬರೆದಿದ್ದು ಅವ್ರ ಟರ್ಬನ್ನು, ಅವ್ರು ಹಾಕಿದ್ದು ವೇಷ, ಸ್ಟೈಲು, ಅವಾಗೆಲ್ಲ ಹೊಸ ಥರದ ಬಟ್ಟೆ. ಅದ್ರ ಬಗ್ಗೆ ಬರೆದ್ರಂತೆ. ಅದ್ರ ಬಗ್ಗೆ ಬರೆದ್ಮೇಲೆ ಜನ ಯಾರವ್ರು ನೋಡೋಣ ಅಂತ ಬರಕ್ಕೆ ಶುರು ಆದ್ರು. ಆಮೇಲೆ ವಿಷಯ ಹಾಕಿದ್ರು ಒಳಗಡೆ, ಸಹೋದರ ಸಹೋದರಿಯರಿಗೆ ವಿಷಯ. ಆಮೇಲೆ ಮೊದಲಿಗೆ ಅದಕ್ಕೆ ಆಧ್ಯಾತ್ಮಿಕಕ್ಕೂ ಗ್ಲಾಮರ್ ಬೇಕು. ಗ್ಲಾಮರ್ ಅನ್ನೋದು ಎಲ್ಲದಕ್ಕೂ ಅವಶ್ಯಕ ಅನ್ನೋದು ಅದು ತೋರಿಸ್ತಾ ಬರುತ್ತೆ. ಹಾಗೆ ನಿಮ್ಮ ವಿಚಾರದಲ್ಲಿ ಅಷ್ಟೇ, ಮೊದಲು ನಿಮ್ಮ ಧ್ವನಿ ಹೇಳ್ಕೊಳುತ್ತೆ, ಆಮೇಲೆ ನಿಮ್ಮ ವಿಷಯಗಳು ಕಟ್ಟಾಕ್ಬಿಡುತ್ತೆ. ನನಗೆ ಭಾಳ ಆಶ್ಚರ್ಯನೂ ಆಯಿತು ನೋಡಿ, ಯಾರು ಸೋನು ಶ್ರೀನಿವಾಸ್ ಅವರ ಇದು ಅಂತ. ಅದೇ ನೀವೀಗ ಅಲ್ಲಿ ತಲುಪಿದ್ದೀರಿ. ನೀವು ಅವತ್ತಿದ್ರೆ ಆ ತಲುಪಿದಾಗ ನೀವು 10 ಜನ ಗುರು ಆದಾಗ ಹೌದು ಗುರುಭಾವ ಬಂದ್ಬಿಟ್ಟಿದೆ. ಒಬ್ಬ ಗುರು ಪ್ರತಿಷ್ಠಾಪನೆ ಆಗ್ಬಿಟ್ಟಿದ್ದಾನೆ ಒಳಗಡೆ ಅಂದಾಗ ಅದೇ ಭಾವದಲ್ಲಿ ಸ್ವೀಕಾರ ಮಾಡೋದು ಅಂತ ಅನಿಸಿ ನಾನು ಅದಕ್ಕೆ ಹೇಳಿದೆ, ಗುರುಗಳೇ ಅಂತಲೇ ಕರಿತೀನಿ ನಾನು ನಿಮಗೆ. ನೋಡಿ, ಅದೇ ಹೇಳೋದು ಅವರ ಆಶ್ರಮದ ಬಗ್ಗೆ ಬಹಳ ಒಳ್ಳೆ ಮಾತು. ಅಂದರೆ ಅತಿಶಯೋಕ್ತಿ ಅಲ್ಲ. ನನಗೆ ಯಾವಾಗಲೂ, ಯಾಕಂದರೆ ನಾನು ಯಾವ ದಾರಿಯಲ್ಲಿ ಬಂದಿದ್ದೀನಿ ಅಥವಾ ಆ ದಾರಿಯಲ್ಲಿ ಎಂತೆಂಥ ಮಹನೀಯರನ್ನು ನಾನು ನೋಡಿ ಹೋಗಿದ್ದೀನಿ. ಬಹುಶಃ ನಿಮ್ಮ ಕಿರೀಟಕ್ಕೊಂದು ಮುಕುಟ, ಒಂದು ಯಶಸ್ಸು, ಒಂದು ಗೆಲುವು ಅಂತ ಪ್ರತಿ ಸಾರಿ ಬಂದಾಗಲೂ ನನ್ನ ಹಿಂದೆ ಈ ಮುಂಚೆ 90 ಜನ ಗೆದ್ದು ಹೋಗಿದ್ದಾರೆ, ಅವ್ರು ಯಾರೂ ಉಳಿದಿಲ್ಲ. ಮತ್ತು ಈ ನಂತರವೂ ತುಂಬ ಜನ ಬರೋರಿದ್ದಾರೆ. ಅರ್ಥಾತ್ ನಾವಿವತ್ತು ನಿಂತಿರೋ ಜಾಗದಲ್ಲಿ ಈಗಾಗಲೇ 11 ಜನ ಉಳಲ್ಪಟ್ಟಿದ್ದಾರೆ, 12ನೆಯವ್ರು ನಾವಿದ್ದೀವಿ, ನೆಕ್ಸ್ಟ್ 13ನವ್ರು ಬರೋರಿದ್ದಾರೆ. ಹಾಗಾಗಿ ಪ್ರತಿ ಯಶಸ್ಸುಗಳನ್ನು ನಿಭಾಯಿಸಬೇಕಾದರೆ ಒಂದು ಅಹಂಕಾರ ಅನ್ನೋದು ಸಹಜವಾಗಿ ಬಂದು, ಯಶಸ್ಸುಗಳು ಕೆಲವೊಬ್ಬರಿಗೆ ಮುಂದುವರಿಲಿಕ್ಕೆ ದಾರಿಯಾದರೆ ಎಷ್ಟೋ ಸಾರಿ ಯಶಸ್ಸುಗಳು ಅವನ ಅಧಪತನಕ್ಕೆ ಕಾರಣವಾಗುತ್ತವೆ. ಹಾಗಾಗಿ ಇಂಥವ್ರನ್ನೆಲ್ಲ ನಾನು ನೋಡ್ಕೊಂಡು ಬಂದಿರೋದ್ರಿಂದ ಇವತ್ತು ಯಾರಾದರೂ ದೊಡ್ಡ ಮಾತಾಡ್ದಾಗಲೆಲ್ಲ ಬಹಳ ಸಣ್ಣವನಂತೆ, ಅದು ವರ್ತನೆಗೆ ಮಾತ್ರ ಅಲ್ಲ, ಅದು ಹೃದಯದಿಂದ ಬರಬೇಕು ಈ ವಿನಯತೆ. ಯಾಕಂದರೆ ಇವರು ಎಂಥ ಮಹನೀಯರ ಹತ್ರ, ಹಂಸಲೇಖ ಅವರಿಂದ ಹಿಡಿದು ಮತ್ತು ಇವತ್ತು ಯಾರ್ಯಾರು ಸಿನಿಮಾ ಜಗತ್ತಿನ ಮಹನೀಯರಿದ್ದಾರೆ, ಮೇರು ವ್ಯಕ್ತಿತ್ವದವರಿದ್ದಾರೆ, ಅವರೆಲ್ಲರ ಜೊತೆ ಬದುಕು ಬಂದಿರೋ ಇವರೆಲ್ಲರೂ ನೋಡಿದಾಗ ನಮ್ಮ ಎಲ್ಲೋ ಸೋಷಿಯಲ್ ಮೀಡಿಯಾದ ಆ ಜಗತ್ತನ್ನೇ ನೋಡಿ ದೊಡ್ಡದು ಅಂದ್ಕೊಳ್ಳೋದು ಮೂರ್ಖತನ ಅನಿಸ್ಬಿಡುತ್ತೆ ನನಗಂತೂ. ಹೌದು, ಅಧ್ಯಾತ್ಮ ಅಥವಾ ಆ ಜನರು ಕೊಟ್ಟಿರೋ ಹೃದಯದ ಸ್ಥಾನ ದೊಡ್ಡದೇ. ಬಟ್ ಗೆಲುವುಗಳನ್ನು, ಯಶಸ್ಸುಗಳನ್ನು ಅಥವಾ ಇಂಥದ್ದೊಂದು ಚಿಕ್ಕ ಪುಟ್ಟ ಮುನ್ನಡೆಗಳನ್ನು, ಯಾಕಂದರೆ ಜಯ, ಯಶಸ್ಸು ಅಥವಾ ಇದಕ್ಕೆ ದೊಡ್ಡ ಹೆಸರು ಕೊಡೋದಕ್ಕಿಂತ ಅದೊಂದು ಮುನ್ನಡೆ ಅಷ್ಟೇ. ನೀವು ಈ ರಾಜಕೀಯ ಎಲೆಕ್ಷನ್ಗಳು ನಡೆದಾಗ ಎಣಿಕೆ ದಿನ ನೋಡಿ, ಆರಂಭದಲ್ಲಿ ಮುನ್ನಡೆ ಇದ್ದವರೆಲ್ಲ ಇನ್ನೇನು ಮುಗೀತು ಅನ್ನಂಗೆಲ್ಲ ಹಿನ್ನಡೆ ಸೋಲು, ಹಿನ್ನಡೆ ಇದ್ದವ್ರು ಗೆದ್ದುಬಿಟ್ಟಿರ್ತಾರೆ. ಅಂದರೆ ಯಾವುದೋ ಒಂದಷ್ಟು ಲೈಕ್ಸ್ಗಳು, ಒಂದಷ್ಟು ಕಮೆಂಟ್ಸ್ಗಳು, ಒಂದಷ್ಟು ಮುನ್ನಡೆಗಳು, ಅದು ಅಂತಿಮ ಅಲ್ಲ. 8 ವರ್ಷದಲ್ಲಿ ನಾವು ಅಂದರೆ ದಿನ ಮುಗಿಯೋ ವೇಳೆಗೆ ನಾವು ಸೋಲಿಗೆ ಬಂದಿರ್ಬೋದು. ಹಾಗಾಗಿ ಅದನ್ನು ಹೇಗೆ ತಗೊಳ್ಬೇಕು ಅನ್ನೋದಕ್ಕಿಂತವ್ರ ಕಥೆಯನ್ನೆಲ್ಲ ನಾನು ನಿಮಗೂ ಹೇಳಿಸ್ತೀನಿ. ಇದು ನನಗೂ ಒಂದು ಪಾಠ. ಅಲ್ಲಿ ಲೈಬ್ರರಿಲಿ ಕೂತು ಪುಸ್ತಕ ಓದೋದು ಎಷ್ಟು ಅಥವಾ ಗುರುಗಳ ಮಾತು ಕೇಳೋದು ಎಷ್ಟು ನಮಗೆ ಲಾಭವೋ, ಇಂಥವ ಅನುಭವದ ಮಾತು ಕೇಳೋದು ಅಷ್ಟೇ ಲಾಭ. ಅಲ್ಲ, ನಿಮಗೆ ಧನ್ಯವಾದ. ಯಾಕೆಂದರೆ ನೀವು ಹಿಂದಿನ ಇದನ್ನು ನೆನೆಸ್ಕೊಂಡು ಅಂದರೆ ಒಂದು ಬಂದು ಮಾತಾಡೋದಂತ, ನಿಮ್ಮಲ್ಲಿರೋ ವಿನಯ ಇವೆಲ್ಲ ನೋಡಿದಾಗಲೂ ನನಗೆ ಭಾಳ ಹೃದಯ ತುಂಬ ಬರುತ್ತೆ. ದೊಡ್ಡ ಮಾತು. ಈ ಭಾಳ ದೊಡ್ಡ ಭವಿಷ್ಯ ಇದೆ ನಿಮ್ಮ. ಈ ಕೆಲವೊಂದು ಕಂಡುಬಿಡುತ್ತಂತೆ, ಯಾರಲ್ಲಿ ಇವಾಗ ಕೃಷ್ಣನ ಬಾಯಲ್ಲಿ ಹೇಗೆ ಇಡೀ ಪ್ರಪಂಚ ಕಾಣ್ತೋ ಹಾಗೆ ಕೆಲವರು ಮುಖದಲ್ಲಿ ಇವ್ರು ಏನಾಗ್ತಾರೆ ಅನ್ನೋದು ಕಂಡುಬಿಡುತ್ತಂತೆ, ಯಾರಿಗೇ ಆಗಲಿ ಈಗ ಕೆಲವು ಮಾತುಗಳು. ಸೊ ಹಾಗೆ ನಿಮ್ಮಲ್ಲಿ ಭಾಳ ದೊಡ್ಡ ಇದು ಕಾಣ್ತಿದೆ. ನಾನಂತೂ ವಿಡಿಯೋ ನೋಡ್ತಾ ಇದ್ದೀನಿ. ಇವರು ನನಗೆ ಒಮ್ಮೆ ಶಂಕರ ಮಠದ ನಾನು ಸಂಗೀತ ತರಗತಿ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದೆ, ನೀವು ಗಾಡಿಯಲ್ಲಿ ಅಲ್ಲಿ ನಿಂತಿದ್ರಿ, ಇಲ್ಲಯ್ಯ ನಿಂಗೆ ಕೈ ಕೊಡಿ ಅಂತ ನೀವು ಕೇಳೋದ್ರಿ. ಓಕೆ.
ಹಿಂಗೆ ಹಿಡ್ಕೊಂಡು ಅಷ್ಟದ ಕೈ ನೋಡಿ, ನೀನು ಅದ್ಭುತವಾಗಿ ಏನೋ ಮಾಡಿದೀಯ, ಬಟ್ ಎಲ್ಲರೂ 50% ಪ್ರಯತ್ನ ಮಾಡಿದ್ರೆ ಅವ್ರಿಗೆ 100% ಇರುತ್ತೆ. ಆದರೆ ನೀನು 100 ಬೇಕು ಅಂದರೆ ನೀನು 100 ಮಾಡಬೇಕು, ನಿನ್ಗೆ 50 ಮಾಡಿದ್ರೆ ನೀನು 100 ಸಿಗ. ಹೌದಾ? ನನಗೆ ಎಲ್ಲ ನೆನಪಿದೆ ನನಗೆ. ಹೌದಾ, ಹಂಗಾರೆ ನಂದು ಸಾಲ್ದ. ನನ್ನ ಕೈ ನೋಡಿಲ್ಲ, ಬಹುಶಃ ನಿಮ್ಮ ನ್ಯೂಮರಾಲಜಿ ಕೇಳಿದ್ದೀನಿ ಅನ್ಸುತ್ತೆ. ಹೌದು, ಏನೋ ನೋಡಿದ್ರಿ? ಇಲ್ಲ, ನ್ಯೂಮರಿಕ್ ನಿಮ್ಮ ಬರ್ಡೇ ಡೇಟ್ ಕೇಳಿದ್ದೀನಿ ಅನ್ಸುತ್ತೆ. ನಾನು ಅದಕ್ಕೆ ಜಾಸ್ತಿ ಕೇಳ್ತೀನಿ. ಏನು ಬರ್ಡೇ ಡೇಟ್ ನಿಮ್ದು? 15/3/98. ಅದಕ್ಕೆ ಹೇಳಿದ್ದೀನಿ 15 6ನೇ ನಂಬರ್ ಅಂತ ಹೇಳಿ. ನಾನು 6ನೇ. 15/3 ಗೊತ್ತಾಯ್ತು. 15 ನಿಮ್ ಡೇಟು ಅಲ್ವಾ? 6ನೇ ನಂಬರ್. ಹೌದು, 6ನೇ ನಂಬರ್ ಸಂಖ್ಯೆ ನಂದು 6. ಅದಕ್ಕೋಸ್ಕರ ಹೇಳಿದ್ದೀನಿ ನಾನು. ಏನು, ನಾವು ಎಲ್ಲರೂ 50% ಪಟ್ರೆ ಅವ್ರಿಗೆ ಸಿಕ್ಬಿಡುತ್ತೆ. ಆದ್ರೆ ಈ ನಂಬರು ನಾವು 100 150% ಮಾಡಿದ್ರೆ ಮಾತ್ರ ನಮಗೆ ರಿಸಲ್ಟ್ ಸಿಗುತ್ತೆ. ಅವತ್ತಿನ ನಾನು ನಿದ್ದೆನೇ ಮಾಡಿಲ್ಲ. ನನಗೆ ಅಂದರೆ ನಾನು ಯಾಕೆ ಹೇಳಿದ್ದೀನಿ, ಅವರು ಯಾರೋ ಅಂತ ನಿರ್ಲಕ್ಷ್ಯ ಮಾಡ್ಬೋದಿತ್ತು. ಅವರು ಅವತ್ತು ಅದೇನು ಕಾಣದೋ ಅಥವಾ ಅವ್ರಿಗೇನೋ ಒಂದು ಅನಿಸಿರ್ಬೇಕು, ಬರಬಾಯ್ಲಿ ಅಂದರು ಅವ್ರು. ಅವತ್ತಿಗೆ ಇನ್ನೂ ನಿಮಗೆ ಅಷ್ಟು ಪರಿಚಯನೂ ನಾನು ಇರಲಿಲ್ಲ. ಸೊ ಹೇಳಿದ್ರು ನನಗೀಗ ನಿಮಗೆ ಇಂಟರ್ವ್ಯೂಗೆ ಯೋಚನೆ ಬಂದಾಗಲೂ ನಾನು ಆ ಘಟನೆ ಹೇಳ್ಬೇಕು ಅವ್ರಿಗೆ, ಸರ್ ಒಂದ್ಸಲಿ ಅಂತ ನೆನಪು ಮಾಡಿಕೊಂಡೆ. ನೀನು 100% ಆಗ್ತೀನಿ, ನೀನು ಅದ್ಭುತ ಆಗ್ತೀಯ. ನಾನು ಎಲ್ಲೂ ಒಂದು ಆರ್ಕೆಸ್ಟ್ರಾದಲ್ಲೂ ಆಡೋಕ್ಕೆ ಚಾನ್ಸ್ ಸಿಗ್ತಿಲ್ಲ, ಅದ್ಭುತ ಏನಾಯ್ತಿಲ್ಲ, ಅವ್ರು ಏನಾದ್ರು ಬಿಟ್ಟಾಗಿ ಬೇರೆ ಯಾರಿಗೂ ಹೇಳೋದು ನನಗೆ ಹೇಳ್ಬಿಟ್ರ ಅಂತ. ಬಟ್ ಇವತ್ತಿಗೆ ಅಂದ್ಕೊಂಡಾಗ ಅಂದರೆ ದೈವ ಬಲ ಮತ್ತು ಮನುಷ್ಯ ಪ್ರಯತ್ನ ಇವೆರಡು ಕೂಡಿದಾಗ ಅದ್ಭುತ. ರೈತ ಬಿತ್ತನೆ ಮಾಡೋದು ಮನುಷ್ಯ ಪ್ರಯತ್ನ. ಬಿತ್ತನೆ ಮಾಡಿ ಆದಮೇಲೆ ಏನು ಮಾಡ್ತಾನೆ? ಅಪ್ಪ ಮಳೆರಾಯ ಅಂತ ಆಕಾಶ ನೋಡ್ತಾನೆ. ಅಂದರೆ ಮನುಷ್ಯ ಪ್ರಯತ್ನ ಬಿತ್ತನೆ ಆದರೆ ಮಳೆ ಅನ್ನೋದು ದೈವ ಬೆಂಬಲ. ಇವೆರಡೂ ಸೇರಿದ್ರೆ ಯಶಸ್ಸು ಅಂತ. ಆಮೇಲೆ ನನಗನ್ಸುತ್ತೆ ನಾವು ಮಾಡೋದಕ್ಕಿಂತ ನಾವು ಕಲ್ತ್ಬಿಟ್ವಿ, ನಾವು ಮಾಡಿಬಿಟ್ವಿ ಅನ್ನೋದು ಸುಳ್ಳು ಅನಿಸುತ್ತೆ. ನಿಜ. ಯಾಕೆಂದರೆ ನೀವೀಗ 24 ವರ್ಷಕ್ಕೆ ಈ ಸ್ಥಿತಿ, 27 ವರ್ಷಕ್ಕೆ ನಿಮ್ಮದು ಈ ಸ್ಥಿತಿ, ಸಮಾಧಿ ಸ್ಥಿತಿ. ಅಂದರೆ ನಾವು ಮಾಡಿದ್ವಾ ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲ, ಇದು ಸಂಸ್ಕಾರ. ಅದಕ್ಕೆ ನಮ್ಮ ಹಿಂದಿನ ಜನ್ಮ ನನ್ನ ತಂದೆ ತಾಯಿ, ನನ್ನ ಮುಂದಿನ ಜನ್ಮ ನಮ್ಮ ಮಕ್ಕಳು. ಸತ್ಯ ಸತ್ಯ. ಸೊ ಈ ಥರ ತಗೊಂಡಾಗ ನಾವು ಮಾಡಿದ್ದು ಏನೂ ಇರಲ್ಲ. ಬಹುಶಃ ಅಲ್ಲೆಲ್ಲ ಪ್ರಯತ್ನ ನಡೆದಿರುತ್ತೆ. ಈಗ ಅಲ್ಲೊಬ್ಬ ತಾತ ಅವನೇನೋ ಸಂಗೀತ ಕಲಿಬೇಕು ಅನ್ನೋ ಹುಚ್ಚು ತಗೊಂಡಿರ್ತಾನೆ, ಅವನ ಮಗ ಕಲಿಯೋ ಪ್ರಯತ್ನ ಮಾಡಿರ್ತಾನೆ. ಅವಾಗ ಮಾತ್ರ ನಾನು ಕಲ್ತೇ ಬಿಡಕ್ ಸಾಧ್ಯ. ಸತ್ಯ ಸತ್ಯ. ನಾನು ಇಲ್ಲಿಂದ ಶುರು ಮಾಡಕ್ಕಾಗಲ್ಲ ಜರ್ನಿ. ಅಂದ್ರೆ ಅಲ್ಲಿ ನಡೆದಿರುತ್ತೆ ಆ ಪ್ರಯತ್ನಗಳಲ್ಲಿ ಬಂದು ಇಲ್ಲಿ ಫಿಲಪ್ ಆಗ್ಬಿಟ್ರೆ, ಇದು ಮುಂದುವರಿದ ಅಧ್ಯಾಯ, ಇದು ಫಿಲಪ್ ಆಗಿರುತ್ತೆ. ಇಲ್ಲಿ ಅವರೆಲ್ಲ ಪ್ರಯತ್ನ ಪಟ್ಟಿದ್ದಕ್ಕೆ ಇಲ್ಲಿ ಆಗಿರುತ್ತೆ, ಪೂರ್ಣತೆಗೆ ಬಂದಿರುತ್ತೆ ಒಂದು ಹಂತಕ್ಕೆ. ಬಹುಶಃ ಅದು ನಮ್ಮಿಂದ ಆಗೋದು ಕಷ್ಟ. ಒಂದು ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಅದು ಒಂದು 20 ವರ್ಷದ್ದು 25 ವರ್ಷದಲ್ಲಿ ಏನ್ ಮಾಡಕ್ ಸಾಧ್ಯ? ನಾನು 24 ವರ್ಷಕ್ಕೆ ಹೇಗೆ ಹೋದೆ, ಹೇಗೆ ಬರ್ದೆ ಅಂತೆಲ್ಲ ನೋಡಿದ್ರೆ ನಂದಲ್ಲ ಅದು. ನಿಜ. ಎಲ್ಲ ಸಾಧ್ಯತೆ, ಎಲ್ಲ ಪರಿಪೂರ್ಣ ಕೆಲಸಗಳಿಗೂ ಭಗವಂತನ ಹೆಸರಲ್ಲಿ ಕೃಷ್ಣಾರ್ಪಣಮಸ್ತು ಅಂತ ಅವನಿಗೆ ಅರ್ಪಿಸೋದು ನಾವು ನಿರಾಳರಾಗ್ಬೋದು. ಇಲ್ಲ ನಾವು ಒತ್ಕೊಂಡ್ಬಿಟ್ರೆ ಭಾರ ಬದುಕು. ಯಾಕಂದ್ರೆ ನಾನು ಮಾಡಿದ್ದು ಅದು ನಿಭಾಯಿಸೋಕೆ ಸುಳ್ಳು ಹೇಳ್ಬೇಕಾಗುತ್ತೆ, ನಿಭಾಯಿಸೋಕೆ ಏನೇನೋ ತಟವಟ ಬೀಳ್ಬೇಕಾಗುತ್ತೆ. ಇಲ್ಲಪ್ಪ ಇದು ನಂದಲ್ಲ ಅಂದಾಗ ಸಿ ಅಶ್ವಥ್ ಸರ್ ಥರ ಒಂದು ಬ್ಯಾಗ್ ತಗೊಳಕೊಂಡು ಅಲ್ಲೆಲ್ಲ ಓಡಾಡು. ಆಶ್ರಮದ ವಿಡಿಯೋಗಳನ್ನ ನೀವು ನೋಡ್ತೀರಲ್ಲ, ನನಗೆ ಬಹಳ ಸಂತೋಷ. ಆಮೇಲೆ ಇದೇ ಈ ಮುಗ್ಧತೆ ಉಳಿಸ್ಕೊಂಡಾಗ ಮಾತ್ರ ಯಾರೇ ಆಗಲಿ ಅವ್ರ ಕೊನೆವರೆಗೂ ಸಸ್ಟೈನ್ ಆಗಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮಲ್ಲಿ ಅದು ಕಾಣ್ತಾ ಇದೆ. ಇನ್ನೂ ಹೆಚ್ಚಿನ ನೀವೆಷ್ಟೆಲ್ಲ ನಿಮ್ಮ ಅಭಿಮಾನಿಗಳು ಅಥವಾ ನಿಮ್ಮ ಏನಂತ ಕರೀರಿ, ಭಕ್ತರು ಅಂತ ಕರೀರಿ, ಆಧ್ಯಾತ್ಮ ಬಂಧುಗಳು ಅಂತ ಬಂದ್ರು ಅವರೆಲ್ಲರ ಮುಂದೆ ಅಷ್ಟೇ ವಿನಮ್ರವಾಗಿ, ಅಷ್ಟೇ ಸಂಕೋಚದಿಂದ, ಅಷ್ಟೇ ಮುಗ್ಧತೆಯಿಂದ ಮಾತಾಡ್ತಿರಲ್ಲ. ಸೊ ಇಲ್ಲ, ಭವಿಷ್ಯ ಬಹಳ ದೊಡ್ಡ ವಿಡಿಯೋ ಕಾಣ್ತಿದೆ ಅಷ್ಟು ಹೇಳ್ಬಹುದ ನಾನು, ಅಷ್ಟೇ ಬೇರೆ ದೊಡ್ಡ ಮಾತು. ಎಲ್ಲ ಒಂದೊಂದು ಮಾತುಗಳು ಸೇರಿಯೇ ಒಬ್ಬ ಏನೋ ಮಾಡಬೇಕು ಅಂತ ಹೊರಟವನಿಗೆ ಅದೊಂದು ಎನರ್ಜಿ, ಅದೊಂದು ಶಕ್ತಿ. ಹಾಗಾಗಿ ನಿಮ್ಮ ಸುತ್ತಲಿನವ್ರಿಗೆ ನೀವು ಇಷ್ಟಂತೂ ಮಾಡ್ಬೋದು, ಅಪ್ಪ ಏನೋ ಒಳ್ಳೇದು ಮಾಡ್ತಿದ್ದೀಯ ಕಣೆಯ, ಒಳ್ಳೇದಾಗಲಿ, ನೀನು ಚೆನ್ನಾಗಿ ಮಾಡ್ತೀಯ ಅಂದರೆ. ಪ್ರಥಮ ಚಿಕಿತ್ಸೆ ಅಂದರೆ ಬೇರೇನೂ ಅಲ್ಲ. ಆಕ್ಸಿಡೆಂಟ್ ಆದ ಒಬ್ಬ ಮನುಷ್ಯನಿಗೆ ನೀವು ಎದೆ ಒತ್ತೋದು, ಕಾಲು ಒತ್ತೋದು, ಇದು ವೈದ್ಯಕೀಯ ಭಾಷೆಯಲ್ಲಿ ಪ್ರಥಮ ಚಿಕಿತ್ಸೆ. ಆದರೆ ಆಧ್ಯಾತ್ಮ ಭಾಷೆಯಲ್ಲಿ ನಾವಿದ್ದೀವಿ ಕೂಡ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ, ಧೈರ್ಯವಾಗಿರಿ, ಏನೂ ಆಗಲ್ಲ, ಈ ಮಾತುಗಳಿದ್ದಾವಲ್ಲ, ಇದೇ ಔಷಧಿ, ಇದೇ ನೀವು ಆ ಕ್ಷಣದಲ್ಲಿ ಅವ್ರಿಗೆ ಮಾಡೋ ಪ್ರಥಮ ಚಿಕಿತ್ಸೆ. ಯಾಕಂದರೆ ಹಾಸ್ಪಿಟ್ಲ್ವರೆಗೂ ಬದುಕಬೇಕು ಅವನು, ಅಲ್ಲಿ ಕರ್ಕೊಂಡು ಹೋಗೋವರೆಗೂ. ಅಂದರೆ ಅವನಿಗೆ ಬರೀ ಔಷಧಿ ಸಾಲದು, ಔಷಧಿಯುಕ್ತ ಮಾತುಗಳು ಬೇಕಾಗುತ್ತೆ. ಇಲ್ಲ, ಅದಕ್ಕಿಂತ ಮುಖ್ಯವಾಗಿ ನೀವು ಹೇಳ್ತಾ ಇರೋ ಸಂದರ್ಭ, ನೀವೆಂಥ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ, ಇವತ್ತು ಮನೆಯಲ್ಲಿ ಯಾರು ಯಾರಿಗೋಸ್ಕರ ಟೈಮ್ ಕೊಡ್ತಾ ಇಲ್ಲ.
ಗಂಡ ಹೆಂಡ್ತಿಗೆ ಟೈಮ್ ಕೊಡ್ತಾ ಇಲ್ಲ, ಮಕ್ಕಳಿಗೆ ತಂದೆ ತಾಯಿ ಟೈಮ್ ಕೊಡ್ತಾ ಇಲ್ಲ. ಟೈಮ್ ಕೊಡೋದು ಅಂದರೆ ಕೇಳಿಸ್ಕೊಳ್ಳೋಕ್ಕೆ ಯಾರೂ ರೆಡಿ ಇಲ್ಲ. ಆ ಥರ ನೀವು ಕೂತ್ಕೊಂಡು ಗಂಟೆಗಟ್ಟಲೆ ಅವರಲ್ಲಿ ನಡೆದಿರೋದನ್ನ ಕೇಳಿಸ್ಕೊತಿರಲ್ಲ, ಆ ಕೇಳಿಸ್ಕೊಳ್ಳೋದೇ ಹೀಲಿಂಗ್ ಆಗಿಬಿಡುತ್ತೆ ಅವ್ರಿಗೆ. ಸತ್ಯ ಸತ್ಯ ಸತ್ಯ. ಕೇಳಿಸ್ಕೊಳ್ಳೋರು ಬೇಕಾಗಿದೆ ಇವತ್ತು, ನಿಜ. ಟೈಮ್ ಕೊಡೋರು ಬೇಕಾಗಿದೆ, ನಮಗೋಸ್ಕರ ಒಂದು ಟೈಮ್ ಕೊಡೋರು ಬೇಕಾಗಿದೆ. ನೀವು ಟೈಮ್ ಕೊಡೋದ್ರ ಮೂಲಕ, ಕೇಳಿಸ್ಕೊಳ್ಳೋದ್ರ ಮೂಲಕ ಹೀಲ್ ಮಾಡಿಬಿಡ್ತಾ ಇದ್ದೀರ ಜನರನ್ನು. ಅದ್ಭುತ. ಅವರ ವಿನಯ ಅಥವಾ ಅವರ ವ್ಯಕ್ತಿತ್ವ ಅಂದರೆ ಅವರ ಜೀವನದ ಒಟ್ಟಾರೆ ಪ್ರೊಫೆಷನ್ ಎಷ್ಟು ಅನುಭವ ಆಗಿದೆಯಲ್ಲ ಅಷ್ಟು ನಮ್ಗೆ ವಯಸ್ಸು ಆಗಿಲ್ಲ. ಸೊ ಅದಾಗಿಯೂ ಅವರು ನನ್ನನ್ನು ಬಹಳ ಖುಷಿಯಿಂದ ಹಾಗೂ ಪ್ರೀತಿಯಿಂದ ಸತ್ಕರಿಸಿದ್ರು. ಗೊತ್ತಿಲ್ಲ ಬದುಕು ನಾಳೆ ಏನೋ ಹೇಗೋ, ಆದರೆ ನಾನು ಭಗವಂತನಲ್ಲಿ ಕೇಳ್ಕೊಳ್ಳೋದು ಈ ವಿನಯತೆಯನ್ನು ಯಾವಾಗಲೂ ಜೀವಂತವಾಗಿ ಇಟ್ಕೊಳ್ಳುವ ಬುದ್ಧಿ ಕೊಡಪ್ಪ, ಸದ್ಬುದ್ಧಿ. ಭಗವಂತನಲ್ಲಿ ಪ್ರಾರ್ಥನೆ ಇದೇ ಆಗಿದೆ, ಬೇರೇನೂ ಅಲ್ಲ. ಅಂದರೆ ಕುಂತಿ ಎಲ್ಲ ರಾಜ್ಯ ಸಿಕ್ಕಿದ ಮೇಲೂ ಕೃಷ್ಣನಲ್ಲಿ, ಕೃಷ್ಣ ನಾನು ದ್ವಾರಕೆಗೆ ಹೊರಟಿದ್ದೀನಿ, ಏನಾದರೂ ಕೇಳ್ಕೊಡುವ ಅಂದ. ನನಗೆ ಸದಾ ಕಷ್ಟವನ್ನೇ ಕೊಡು ಅಂದ್ಲು ಅವಳು. ಅಲ್ಲ, ವನವಾಸ ಆಯಿತು, ಕಾಡಲ್ಲಿ ಸುತ್ತಿದ್ದಾಯಿತು, ನೀನು ಅನುಭವಿಸಿದ್ದಾಯಿತು, ಈಗ ರಾಜ್ಯ ಸಿಕ್ಕಾದ ಮೇಲೂ ಕಷ್ಟ ಬೇಡ್ಕೊಳ್ತೀಯಲ್ಲ, ಧರ್ಮರಾಯ್ ಬೈಯಕ್ಕೆ ಹೋಯ್ತಾನೆ, ನೀನು ಎಂಥ ಕೆಲಸ ಇಷ್ಟೆಲ್ಲ ಅನುಭವಿಸಿ ಸಾಕ ಮತ್ತೆ ಕಷ್ಟ ಕೇಳ್ತೀಯಲ್ಲ. ಕೈಗೆ ಕುಂತಿ ಹೇಳ್ತಾಳೆ, ಅಯ್ಯ ನನಗೆ ಕಷ್ಟ ಬಂದಾಗಲೆಲ್ಲ ಕೃಷ್ಣನನ್ನು ನೆನಪು ಮಾಡ್ಕೊಳ್ಳೋ ಬುದ್ಧಿ ಬರೋದೇ ಆಗ. ನನಗೆ ಕಷ್ಟ ಬಂದರೆ ನಾನು ಅವನು ನೆನಪು ಮಾಡ್ಕೊಳ್ಳೋಕೆ ಸಾಧ್ಯ. ನನಗೆ ಈ ಲೌಕಿಕ ಜಂಜಾಟಗಳಿಗೂ ಮೀರಿದ ಸತ್ಯದ ಅರಿವೀಗ ಆಗಿದೆ. ಹಾಗಾಗಿ ಅವನನ್ನು ಸ್ಮರಣೆ ಮಾಡೋ ಬುದ್ಧಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾನು ರಕ್ಷಕಳು, ಮರೆತರೆ ನಾನು ಪಾಪಿ. ಹಾಗಾಗಿ ಭಗವಂತನಲ್ಲಿ ನಾವು ಕೇಳ್ಕೊಳ್ಬೇಕಿರೋದು, ಸದಾ ನಮಗೆ ಕಷ್ಟದಲ್ಲಿ ಉಪಕಾರ ಮಾಡಿದ ಅಥವಾ ಯಾರ್ಯಾರು ನಿಮಗೆ ಒಂದೊಂದು ಮಾತಿನ ಮೂಲಕ ಬೆಂಬಲ ಕೊಟ್ಟ ಪ್ರತಿಯೊಬ್ಬರನ್ನು ತಂಪೊತ್ತಿನಲ್ಲಿ ನೆನೆಸ್ಕೊಳ್ಳಿ ಅಂತ ದೊಡ್ಡವರು ಹೇಳ್ತಾರೆ. ಸೊ ಇವರೆಲ್ಲರ ಸಂಗಡದಲ್ಲಿ ನಾನು ಆ ಪಾಠವನ್ನಂತೂ ಕಲ್ತಿದ್ದೀನಿ. ಇದಿಷ್ಟು ಇವತ್ತಿನ ವಿಶೇಷ ಸಂಚಿಕೆ ಆಗಿತ್ತು. ಮತ್ತಷ್ಟು ವಿಚಾರಗಳು ನಿಮ್ಮ ಮನಸ್ಸಿಗೆ, ನಿಮ್ಮ ಬದುಕಿಗೆ ಸ್ಫೂರ್ತಿ ಕೊಡುವಂತಹ, ಸಾಂತ್ವನ ಕೊಡುವಂತಹ, ನೆಮ್ಮದಿ ಕೊಡುವಂತಹ ವಿಚಾರಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ವಿಶೇಷ ಅತಿಥಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಭಗವಂತ ನಿಮ್ಮೆಲ್ಲರಿಗೂ ಆಯಸ್ಸು, ಆರೋಗ್ಯ, ನೆಮ್ಮದಿ, ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ಕೊಟ್ಟು ಸನ್ಮಾರ್ಗದಲ್ಲಿ ಮುನ್ನಡೆಸಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ. ಶುಭವಾಗಲಿ. ಹರೇ ಕೃಷ್ಣ.